ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ರುಚಿಯಾದಂತಹ ಬಾಯಲ್ಲಿ ಬೆಣ್ಣೆ ಥರ ಕರಗುವಂತಹ ಬಾಳೆಹಣ್ಣಿನ ಒತ್ತು ಶಾವಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸುಲಭ ನಮಗೆ ಈ ಒತ್ತು ಶಾವಿಗೆಯನ್ನು ಮಾಡಲು. ಕಾಯಿ ಹಾಲು ಜೊತೆ ತುಂಬಾ ಟೇಸ್ಟಿಯಾಗುತ್ತೆ. ತುಂಬ ಆರೋಗ್ಯಕರವಾದಂತಹ ಈ ರೆಸಿಪಿಯನ್ನು ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೆ ಸಹ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ಒತ್ತು ಶಾವಿಗೆಯನ್ನು ಮಾಡಲು ನಮಗೆ ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣು ಬೇಕು. ನಾನಿಲ್ಲಿ ಕೇರಳ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು ಅಂತ ಹೇಳ್ತೀವಲ್ಲ, ಅದರಲ್ಲಿ ಈ ಒತ್ತು ಶಾವಿಗೆಯನ್ನು ಮಾಡೋದು. ಸ್ವಲ್ಪ ಜಾಸ್ತಿ ಹಣ್ಣಾಗಿ ಇದೇ ರೀತಿ ಸಿಪ್ಪೆ ಎಲ್ಲ ಕಪ್ಪಾಗಿರುವಂತಹ ಬಾಳೆಹಣ್ಣು ಇರುತ್ತೆ ನೋಡಿ, ಅದಾದರೂ ಆಗುತ್ತೆ. ನಾನಿಲ್ಲಿ 3 ನೇಂದ್ರೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದರ ಸೈಡೆಲ್ಲ ಕಟ್ ಮಾಡಿ, ಒಂದು ಬಾಳೆಹಣ್ಣನ್ನು 2 ಭಾಗವಾಗಿ ಕಟ್ ಮಾಡಿ ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನು ಒಂದು 10 ನಿಮಿಷ ಬೇಯಿಸಬೇಕು. ಈ ನೇಂದ್ರೆ ಬಾಳೆಹಣ್ಣನ್ನು ಬೇಯಿಸಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೇರಳದಲ್ಲಿ ಎಲ್ಲ ಬೆಳಗಿನ ತಿಂಡಿಗೋಸ್ಕರ ಇದೇ ರೀತಿ ನೇಂದ್ರೆ ಬಾಳೆಹಣ್ಣನ್ನು ಬೇಯಿಸಿ ತಿಂತಾರೆ, ಅಥವಾ ಸಂಜೆ ಟೀ ಟೈಮಿಗೆ ಸಹ ಇದೇ ರೀತಿ ಬಾಳೆಹಣ್ಣನ್ನು ಬೇಯಿಸಿ ತಿಂತಾರೆ. ಮಕ್ಕಳಿಗೆ ಸಹ ಬಾಳೆಹಣ್ಣನ್ನು ಬೇಯಿಸಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೂ ಈ ಹಸಿ ನೇಂದ್ರೆ ಬಾಳೆಕಾಯಿ ಇರುತ್ತೆ ನೋಡಿ, ಅದನ್ನು ಒಣಗಿಸಿ ಅದರ ಪುಡಿ ಮಾಡಿ ಇಟ್ಟು ಹಾಲಲ್ಲಿ ಕಾಯಿಸಿ ಅದನ್ನು ಸಹ ಮಕ್ಕಳಿಗೆ ತಿನ್ನಿಸಿದರೆ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಅಂತ ಹೇಳ್ತಾರೆ. ನೋಡಿ, ನಾನೀಗ 3 ಬಾಳೆಹಣ್ಣನ್ನು ಕಟ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ನಮಗೆ ಇದನ್ನು ಬೇಯಿಸಬೇಕು. ಇನ್ನು ಬೇರೆ ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕು. ಈ ಪಾತ್ರೆಗೆ 2 ಕಪ್ ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ. ನಾನಿದು ಅಂಗಡಿಯಿಂದ ತಂದಿರುವಂತಹ ಅಕ್ಕಿ ಹಿಟ್ಟು, ಇಡಿಯಪ್ಪಂ ಅಕ್ಕಿ ಹಿಟ್ಟಂತ ಸಿಗುತ್ತೆ ನೋಡಿ, ಪತ್ತಿರಿ ಮಾಡುವಂತಹ ಅಕ್ಕಿ ಹಿಟ್ಟೆಲ್ಲ ಸಿಗುತ್ತೆ ನೋಡಿ, ಆ ಥರ ನೈಸಾಗಿರುವಂತಹ ಅಕ್ಕಿ ಹಿಟ್ಟನ್ನು 2 ಕಪ್ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಲೈಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಆ ಉಪ್ಪೆಲ್ಲ ಎಲ್ಲ ಕಡೆ ತಾಗುವ ಹಾಗೆ. ಇನ್ನು ಈ ಅಕ್ಕಿ ಹಿಟ್ಟಿಗೆ ಕುದೀತಾ ಇರುವ ಬಿಸಿ ನೀರನ್ನು ಹಾಕಬೇಕು. ತಣ್ಣೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಕುದೀತಾ ಇರುವ ಬಿಸಿ ನೀರನ್ನು, ಸ್ವಲ್ಪ ಬಿಸಿ ನೀರನ್ನು ಹಾಕಿ ಒಂದು ಸ್ಪೂನ್ ಅಥವಾ ಚಮಚದ ಸಹಾಯದಿಂದ ಇದೇ ರೀತಿ ಈ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಬಿಸಿ ತಾಗಬೇಕು. ಒಂದು ಸರ್ತಿ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಈ ಅಕ್ಕಿ ಹಿಟ್ಟಿನ ಮೇಲ್ಗಡೆಯಿಂದ ಸಹ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಇದನ್ನು ಮುಚ್ಚಿ ಒಂದು 10 ನಿಮಿಷ ಒಂದು ಸೈಡಿಗೆ ಇಡಬೇಕು. ಆವಾಗ ಆ ಬಿಸಿಗೆ ನಮ್ಮದು ಹಿಟ್ಟೆಲ್ಲ ಸ್ವಲ್ಪ ಬೇಯುತ್ತೆ ನೋಡಿ. ನಾನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಮೇಲ್ಗಡೆಯಿಂದ ಸ್ವಲ್ಪ ಕುದೀತಾ ಇರುವ ಬಿಸಿ ನೀರನ್ನು ಹಾಕಿ ಇದನ್ನು ಮುಚ್ಚಿ ಸೈಡಿಗೆ ಇಡ್ತಾ ಇದ್ದೀನಿ. ಆ ಟೈಮಿಗೆ ನಮ್ಮದು ಬಾಳೆಹಣ್ಣೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇಲ್ಲಿ ಇನ್ನು ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನೇಂದ್ರೆ ಬಾಳೆಹಣ್ಣು ಬೆಂದ ಮೇಲೆ ನೋಡಿ ಒಳ್ಳೆ ಕಲರು, ಇದು ಒಳ್ಳೆ ಸ್ವೀಟು ಕೂಡ, ಪರಿಮಳ ಕೂಡ ಒಳ್ಳೆ ಪರಿಮಳ. ಈ ಶಾವಿಗೆಯನ್ನು ಮಾಡಿದ ಮೇಲೆ ಸಹ ಶಾವಿಗೆ ಸಹ ಒಳ್ಳೆ ಪರಿಮಳ ಇರುತ್ತೆ. ಮಕ್ಕಳಿಗೆಲ್ಲ ಸ್ವಲ್ಪ ಬಾಳೆಹಣ್ಣನ್ನು ಹಾಗೆ ಕೈಯಲ್ಲೇ ಚಿವುಕಿ ಬಾಯಿಗೆ ಕೊಟ್ಟರೆ ಖುಷಿಯಾಗಿ ತಿಂತಾರೆ ನೋಡಿ. ನಾನು ಬೆಂದಿರುವ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ನಮ್ಮದು ಅಕ್ಕಿ ಹಿಟ್ಟು ಬಿಸಿ ನೀರು ಹಾಕಿ ನಾವು ಮುಚ್ಚಿ ಇಟ್ಟಿದ್ದೀವಲ್ಲ, ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬಿಸಿಯಲ್ಲಿ ಅದು ಬೆಂದಿರುತ್ತೆ ನೋಡಿ. ಒಂದು ಸರ್ತಿ ಒಂದು ಚಮಚದಿಂದ ಇದೇ ರೀತಿ ಮಿಕ್ಸ್ ಮಾಡಿ, ಇನ್ನು ನಾವು ರುಬ್ಬಿಟ್ಟಿರುವಂತಹ ಬಾಳೆಹಣ್ಣಿನ ಮಿಕ್ಸನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ರೀತಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ನಿಮಗೆ ಸ್ವಲ್ಪ ಸ್ವೀಟಾಗಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಇದಕ್ಕೆ ಸೇರಿಸಬಹುದು. ನಾನು ಇವಾಗ ಬೆಲ್ಲ ಸಕ್ಕರೆ ಏನೂ ಸೇರಿಸಿಲ್ಲ, ಬರೀ ಬಾಳೆಹಣ್ಣು ಮಾತ್ರ ಸೇರಿಸಿದ್ದೀನಿ. ಇನ್ನಿದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಇದಕ್ಕೆ 1 ಚಮಚ ತುಪ್ಪವನ್ನು ಸಹ ಸೇರಿಸಬೇಕು. ತುಪ್ಪವನ್ನು ಸಹ ಸೇರಿಸಿ ಈ ಒತ್ತು ಶಾವಿಗೆ ಮಾಡೋದ್ರಿಂದ ಒಳ್ಳೆ ಪರಿಮಳ, ಅದೇ ರೀತಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಹ ತುಂಬ ಹೆಲ್ತಿಯಾಗಿ ನಮಗೇನಾದರೂ ಮಾಡಿ ಬೆಳಿಗ್ಗೆ ತಿಂಡಿಗೆ ಏನಾದರೂ ಮಾಡಿ ಕೊಡಬೇಕು ಅಂತಂದಾಗ ಇದೇ ರೀತಿ ಬಾಳೆಹಣ್ಣಿನ ಶಾವಿಗೆಯನ್ನು ಮಾಡಿಕೊಡಿ, ಮಕ್ಕಳು ಖುಷಿಪಟ್ಟು ತಿಂತಾರೆ. ಇನ್ನು ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೂರು ಸಹ ಗಂಟಿಲ್ಲದೆ ಸಾಫ್ಟ್ ಆದ ಹಿಟ್ಟನ್ನು ಮಾಡಿ ಸೈಡಿಗೆ ಇಡೋಣ. ಬಾಳೆ ಎಲೆ ಇದ್ದರೆ ನಿಮ್ಮ ಹತ್ರ ಬಾಳೆ ಎಲೆಯಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಬಾಳೆ ಎಲೆ ಇರಲಿಲ್ಲ, ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಇದೇ ರೀತಿ ಇಡ್ಲಿ ಪಾತ್ರೆ ಎಲ್ಲ ಕಡೆ ಸವರಬೇಕು, ಆವಾಗ ಹಿಟ್ಟು ಅಂಟುವುದಿಲ್ಲ. ಹಾಗೂ ನಮ್ಮದು ಅಚ್ಚು, ಶಾವಿಗೆ ಅಚ್ಚಿದೆಯಲ್ಲ, ಅಚ್ಚಿಗೆ ಸಹ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಇದೇ ರೀತಿ ಸವರ್ಕೋಬೇಕು. ಅದರಿಂದ ಜಾಸ್ತಿ ಒಳಗಡೆ ಎಲ್ಲ ಹಿಟ್ಟು
ಅಂಟುವುದಿಲ್ಲ. ನೋಡಿ, ತುಪ್ಪವನ್ನು ಹಚ್ಚಿ ಸೈಡಿಗೆ ಇಟ್ಟಿದ್ದಾಯಿತು. ಇನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟಲ್ಲಿ ಚೂರು ಸಹ ಗಂಟೆಲ್ಲ ಇರಬಾರ್ದು. ಗಂಟೆಲ್ಲ ಇದ್ದರೆ ನೋಡಿ ಪ್ರೆಸ್ ಮಾಡುವಾಗ ಕಷ್ಟ ಆಗುತ್ತೆ. ಹಿಟ್ಟನ್ನು ಎಷ್ಟು ನಮಗೆ ಈ ಅಚ್ಚೊಳಗಡೆ ಹಾಕಲಿಕ್ಕಾಗುತ್ತೋ ಅಷ್ಟು ಹಿಟ್ಟನ್ನು ಈ ಅಚ್ಚೊಳಗಡೆ ಹಾಕಿ ಈಸಿಯಾಗಿ ನಮಗೆ ಇದನ್ನು ಪ್ರೆಸ್ ಮಾಡ್ಬೋದು. ಇಡ್ಲಿ ಪಾತ್ರೆಯಲ್ಲಿ ನಾವು ತುಪ್ಪವನ್ನು ಹಚ್ಚಿ ಇಟ್ಟಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ತುರಿದಿರುವ ತೆಂಗಿನಕಾಯಿಯನ್ನು ಇದೇ ರೀತಿ ಹಾಕಬೇಕು. ಇದು ಆಪ್ಷನಲ್, ನಿಮಗೆ ಬೇಕಂದರೆ ತೆಂಗಿನಕಾಯಿ ತುರಿ ಹಾಕಿದರೆ ಸಾಕು, ಇಲ್ಲಾಂದರೆ ತೆಂಗಿನಕಾಯಿ ತುರಿ ಹಾಕಬೇಕು ಅಂತಲೇ ಏನಿಲ್ಲ, ಹಾಕದಿದ್ರೂ ಪರವಾಗಿಲ್ಲ. ಆಮೇಲೆ ನಮಗೆ ಈ ತೆಂಗಿನಕಾಯಿ ತುರಿ ಹಾಕಿದ್ದೀವಲ್ಲ, ಅದರ ಮೇಲ್ಗಡೆಯಿಂದ ಇದೇ ರೀತಿ ಶಾವಿಗೆಯನ್ನು ಪ್ರೆಸ್ ಮಾಡಬೇಕು. ಬಾಳೆಹಣ್ಣು ಹಾಕದೇನೆ ಬರೀ ಅಕ್ಕಿ ಹಿಟ್ಟಲ್ಲಿ ಸಹ ಇದೇ ರೀತಿ ಪ್ಲೇನ್ ಆಗಿರುವಂತಹ ಶಾವಿಗೆಯನ್ನು ಮಾಡ್ಬೋದು. ಅದು ನಮಗೀಗ ಎಂತಾದರೂ ಮೊಟ್ಟೆ ಸಾರು ಅಥವಾ ಚಿಕನ್ ಸಾರು ಜೊತೆ ಎಲ್ಲ ಸೇವಿಸಲಿಕ್ಕೆ ಒಳ್ಳೆಯದಾಗುತ್ತೆ. ಈ ಬಾಳೆಹಣ್ಣಿನ ಒತ್ತು ಶಾವಿಗೆ ಆದರೆ ನಮಗೆ ಏನು ಪದಾರ್ಥ ಬೇಕಾಗಿಲ್ಲ, ಬರೀ ಹಾಗೇ ತಿನ್ಬೋದು ಅಥವಾ ಕಾಯಿ ಹಾಲು ಜೊತೆ ಸಹ ನಮಗೆ ಇದನ್ನು ಸೇವಿಸ್ಬೋದು. ನೋಡಿ, ನಾವು ಇದೇ ರೀತಿ ಒತ್ತಿದ ಶಾವಿಗೆಯನ್ನು ಇನ್ನು ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 10 ರಿಂದ 15 ನಿಮಿಷ ನಮಗೆ ಬೇಯಿಸಬೇಕು. ನಾನು ಫಸ್ಟಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಈ ಶಾವಿಗೆಯನ್ನು ಇಟ್ಟು ಒಂದು 15 ನಿಮಿಷ ನಮಗೆ ಇದನ್ನು ಬೇಯಿಸೋಣ. ಆ ಟೈಮಿಗೆ ನಮಗೆ ಇದಕ್ಕೆ ಬೇಕಾದಂತಹ ಕಾಯಿ ಹಾಲನ್ನು ರೆಡಿ ಮಾಡೋಣ. ನಾನು ಒಂದು ಅರ್ಧ ತುರಿ ತೆಂಗಿನಕಾಯಿಯನ್ನು ತುರಿದು ಅದರ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನು ಸೇರಿಸೋಣ. ನಾನಿಲ್ಲಿ 1 ಚಮಚ ಸಕ್ಕರೆಯನ್ನು ಸೇರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಸೇರಿಸಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಕಾಯಿ ಹಾಲು ಇಲ್ಲಿ ರೆಡಿ ಆಯಿತು. ನೋಡಿ, ಕಾಯಿ ಹಾಲು, ತೆಂಗಿನಕಾಯಿ ಹಾಲು ಇದೇ ರೀತಿ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ನಾವು ಕುಡಿಯೋದ್ರಿಂದ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ನಮ್ಮದು ಬಾಳೆಹಣ್ಣಿನ ಒತ್ತು ಶಾವಿಗೆ ರೆಡಿ ಆಯಿತು. ಅದರೊಟ್ಟಿಗೆ ನಮ್ಮದು ಕಾಯಿ ಹಾಲು ಕೂಡ ರೆಡಿ ಆಯಿತು. ಸ್ವಲ್ಪ ತಣ್ಣಗಾದ ಮೇಲೆ ಕೈಯಲ್ಲೇ ನಮಗೆ ಇದನ್ನು ಬಿಡಿಸಿ ತೆಗಿಬೋದು. ಪರಿಮಳ ನಮ್ಮ ಮನೆ ಇಡೀ ಈ ಬಾಳೆಹಣ್ಣಿನ ಒತ್ತು ಶಾವಿಗೆಯ ಪರಿಮಳ ಬರ್ತಾ ಇದೆ. ಈ ಒತ್ತು ಶಾವಿಗೆ ಕಾಯಿ ಹಾಲು ಜೊತೆ ಬಿಸಿ ಬಿಸಿಯಾಗಿ ತಿಂತಾ ಇರಬೇಕು. ಆ ತುಪ್ಪ ಎಲ್ಲ ಹಾಕಿ ಮಾಡಿದ್ದೀವಲ್ಲ, ಬೇಕಂದರೆ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಇದರ ಮೇಲ್ಗಡೆಯಿಂದ ಸಹ ಹಾಕ್ಬೋದು, ಅಥವಾ ಕಾಯಿ ಹಾಲನ್ನು ಸಹ ಹಾಕಿ ತಿಂತಾ ಇದ್ದರೆ ಸ್ವರ್ಗ. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರೂ ಖುಷಿ ಪಡ್ತಾರೆ. ಅಷ್ಟು ಟೇಸ್ಟ್ ಅಂದರೆ ತುಂಬ ಟೇಸ್ಟ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಿಂಪಲ್ ಆಗಿರುವ ಇನ್ನೊಂದು ವಿಡಿಯೋ ಆಗಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್, ಬಾಯ್ ಬಾಯ್.